ನೀವೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿ ಕೆಇಸಿಟಿ ಫಸ್ಟ್ ರೌಂಡ್ ಆಪ್ಷನ್ ನ ಮುಗಿಸಿದಿರಾ. ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಯ್ತು. ಅದ್ರಲ್ಲಿ ನಿಮ್ಗೆ ಎಷ್ಟೊಂದು ಜನರಿಗೆ ಸೀಟು ಕೂಡ ಸಿಕ್ತು. ಅವಾಗ ನೀವೆಲ್ಲರೂ ಕೂಡ ಏನ್ ಮಾಡಿದಿರಾ ಅಂದ್ರೆ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ನ ಕೊಟ್ಟಿದ್ದೀರಾ. ಮತ್ತೆ ಕೆಲವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಇಂಥ ಕ್ಯಾಟಗರಿ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಕಾತರದಿಂದ ವೆಯ್ಟ್ ಮಾಡ್ತಾ ಇರೋದು ಕೆಇಸಿಟಿ ಸೆಕೆಂಡ್ ರೌಂಡ್ ಆಪ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೆಇಸಿಟಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇರಾ. ಮತ್ತೆ ನೀವೇನಾದ್ರೂ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ದು ಈ ಒಂದು ತಪ್ಪುಗಳನ್ನ ಮಾಡ್ತು ಅಂದ್ರೆ ನೀವು ಕೆಇಸಿಟಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಮತ್ತೆ ನಿಮಗೆ ಕೆಇಸಿಟಿ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀವೇನೇನು ಮಿಸ್ಟೇಕ್ ಗಳನ್ನ ಮಾಡಬಾರ್ದು, ಮತ್ತೆ ನೀವು ಕಾಲೇಜಸ್ ಗಳನ್ನ ಯಾವಾಗ ಎಡಿಟ್ ಮತ್ತೆ ರೀಅರೇಂಜ್ ಮಾಡಬಹುದು, ಮತ್ತೆ ನಿಮ್ಗೆ ಏನಾದ್ರು ಹೊಸ ಕಾಲೇಜಸ್ ಗಳನ್ನ ಆಡ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ ಸೆಕೆಂಡ್ ರೌಂಡ್ ಅಲ್ಲಿ, ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ನೆಕ್ಸ್ಟ್ ಸಿಇಟಿ ಅಪ್ಡೇಟ್ಸ್ ಗಳನ್ನ ಇದೇ ರೀತಿ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನೀವು ಯಾರು ಕೆಇಸಿಟಿ ಸೆಕೆಂಡ್ ರೌಂಡ್ ಆಪ್ಷನ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ಈ ಒಂದು ತಪ್ಪು ಕಲ್ಪನೆ ಅಂತೂ ಇರಬೇಡಿ, ಕನ್ಸ್ಕಾಣ್ಬೇಡಿ. ಟಾಪ್ CSE ಕಾಲೇಜ್ಗಳಲ್ಲಿ ಕಟ್ ಆಫ್ ತುಂಬಾ ಬಿದ್ದೋಗ್ಬಿಡುತ್ತೆ ಅಂತ, ಮತ್ತೆ ಯಾವ್ದೋ ಒಂದು ಟೈರ್ 3 ಕಾಲೇಜ್ ತಗೊಂಡು ಸೆಕ್ಯೂರ್ ಮಾಡ್ಕೊಬೋಣ ನನ್ನ ಸೀಟ್ ನ ಅಂತ. ಯಾಕಂದ್ರೆ ಟೆಕ್ ಇಂಡಸ್ಟ್ರಿ ಅವರು ಕೆಲಸಕ್ಕೆ ಎಲ್ಲರನ್ನು ಕೂಡ ತಗೋತಾ ಇದಾರೆ. ಆದ್ರೆ ಕಂಪ್ನಿಗೆ ಬೇಕಾಗಿರುವಂತದ್ದು ರೆಡಿ ಆಗಿರುವಂತ ಇಂಜಿನಿಯರ್ಸ್, ಔಟ್ಡೇಟೆಡ್ ಡಿಗ್ರಿ ತಗೊಂಡಿರುವಂತ ಇಂಜಿನಿಯರ್ಸ್ ಅಲ್ಲ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಗಳು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿನ ಚೂಸ್ ಮಾಡ್ತಾ ಇರ. ಇದು ಹೈದರಾಬಾದ್ ಅಲ್ಲಿ ಲೊಕೇಟೆಡ್ ಆಗಿರುತ್ತೆ, ನಿಯರ್ ಹೈಟೆಕ್ ಸಿಟಿ ಹತ್ರ. ಇಲ್ಲಿ ಆಲ್ಟಾ ನಿಮ್ಗೆ ಆಫರ್ ಮಾಡುತ್ತೆ ಫಸ್ಟ್ ಬಿಟೆಕ್ ಪ್ರೋಗ್ರಾಮ್ ನ 5 AICT ಅಪ್ರೂವ್ಡ್ ಯೂನಿಟ್ ಜೊತೆ ಪಾರ್ಟ್ನರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಡೇ 1 ಇಂದ ನಿಮಗೆ M5 ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಸಿಗುತ್ತೆ. ನೀವು 15+ AI ಟೂಲ್ಸ್ ಗೆ ಆಕ್ಸೆಸ್ ನ ಪಡ್ಕೋತೀರಾ. ಪ್ರಾಜೆಕ್ಟ್ ಬೇಸ್ಡ್ ಕರಿಕ್ಯುಲಮ್ ಇರುತ್ತೆ. ಇಲ್ಲಿ ನೀವು ರಿಯಲ್ ಆಪ್ಸ್ ಗಳನ್ನ ಬಿಲ್ಡ್ ಮಾಡ್ತೀರಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಮತ್ತೆ AWS ಮೇಲೆ ಕೆಲಸ ಮಾಡ್ತೀರಾ. ಗ್ರಾಜುಯೇಟ್ ಆಗಬೇಕಾದ್ರೆ ನಿಮ್ಮ ಕೈಲಿ 30+ ಪ್ರೊಡಕ್ಷನ್ ಲೆವೆಲ್ ಪ್ರಾಜೆಕ್ಟ್ಸ್ ಗಳಿರುತ್ತೆ. ಇದರಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಮಾಡೋ ಮುಖಾಂತರ 50,000 ವರೆಗೂ ಕೂಡ ಒಂದು ಸ್ಯಾಲರಿನ ಪಡ್ಕೋತಾ ಇರೋ ಪೇಯ್ಡ್ ಇಂಟರ್ನ್ಶಿಪ್ ಅಲ್ಲಿ. ಮತ್ತೆ ನಿಮ್ಗೆ ಸ್ಕಾಲರ್ಶಿಪ್ ಅಪ್ ಟು 100% ವರೆಗೂ ಕೂಡ ಸಿಗುತ್ತೆ. ಇಲ್ಲಿ ಫೈನಲ್ ಏಜೆನಿಸ್ ಬ್ಯಾಚ್ ಇವಾಗ ಓಪನ್ ಆಗಿದೆ. ಸೀಟ್ಸ್ ಎಲ್ಲ ಬೇಗ ಫಿಲ್ ಅಪ್ ಆಗ್ತಿದೆ. ರಿಜಿಸ್ಟರ್ ಮಾಡ್ಕೊಳ್ಳಿ. ASAT ಗೆ ಜುಲೈ 30ನೇ ತಾರೀಕು ಒಂದು ಲಾಸ್ಟ್ ಡೇಟ್. 100 ಅನ್ನೊಂದು ಕೂಪನ್ ಕೋಡ್ ನ ಯೂಸ್ ಮಾಡಿ 100% ಆಫ್ ಸಿಗುತ್ತೆ ಈ ಒಂದು ರಿಜಿಸ್ಟ್ರೇಷನ್ ಫೀಸ್ ಮೇಲೆ. ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಫ್ಯೂಚರ್ ಚೇಂಜ್ ಆಗಬಹುದು. ಒಂದ್ಸಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಅಪ್ಲೈ ಮಾಡಿ, ಬೇಗ ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ಇವಾಗ ನಾನು ಹೇಳುವಂತ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವೆಲ್ಲರೂ ಕೂಡ ಕೆಇಸಿಟಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿದೀರಾ. ಆದ್ರೆ ಲಾಸ್ಟ್ ಇಯರ್ ಎಲ್ಲ ಏನಾಗ್ತಿತ್ತು ಅಂದ್ರೆ ಕೆಇಸಿಟಿ ಸಪರೇಟ್ ಹಾಗೆ ನೀಟ್ ಸಪರೇಟ್ ನಡೆಸ್ತಾ ಇರಲಿಲ್ಲ. ಆದ್ರೆ 2 years ಬ್ಯಾಕ್ ಸೇಮ್ ಇದೇ ರೀತಿ ನಡೀತಿತ್ತು. ಕೆಇಸಿಟಿ ಫಸ್ಟ್ ನಡೀತಿತ್ತು, ಅದಾದ್ಮೇಲೆ ನೀಟ್ ಕೌನ್ಸಿಲಿಂಗ್ ನಡೆಸ್ತಿದ್ರು. ಆದ್ರೆ ಇದು ಸರಿ ಹೋಗಲ್ಲ ಅನ್ಬಿಟ್ಟು ಕಂಬೈನ್ಡ್ ಮಾಡಿದ್ರು. ಆದ್ರೆ ಈ ವರ್ಷ ಏನ್ ಮಾಡೋದಂದ್ರೆ ನೀಟ್ ರಿಸಲ್ಟ್ ಬರೋದು ಸ್ವಲ್ಪ ಡಿಲೇ ಆಗುತ್ತೆ, ಸಿಟಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ಬಿಟ್ಟು ಕೆಇಸಿಟಿ ಕೌನ್ಸಿಲಿಂಗ್ ನ ಫಸ್ಟ್ ಸ್ಟಾರ್ಟ್ ಮಾಡ್ಬಿಟ್ರು. ಓಕೆನಾ. ಆದ್ರೆ ಇವಾಗ ಕೆಇಸಿಟಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಚೇಂಜಸ್ ನ ಮಾಡ್ತೀವಿ ಅಂತ ಕೆಇ ಡೈರೆಕ್ಟರ್ ಅವರು ಆಗ್ಲೇ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಬಿಟ್ಟಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ ಕೆಇಸಿಟಿ ಫಸ್ಟ್ ರೌಂಡ್ ಆಗಿದೆ, ಅದೇ ರೀತಿ ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ನೀಟ್ ಫಸ್ಟ್ ರೌಂಡ್ ನ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಕೆಇಸಿಟಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ನ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳಿದ್ರೆ. ತಿರ್ಗಾ ಏನ್ ಮಾಡ್ತಾರೆ ಅಂದ್ರೆ ಕೆಇಸಿಟಿ ಫಸ್ಟ್ ರೌಂಡ್ ಮುಗೀತು, ನೀಟ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಮುಗೀತು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಇಸಿಟಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ, ನೀಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ. ಎರಡೂ ಕೂಡ ಕಂಬೈನ್ಡ್ ಮಾಡಿ ಸೆಕೆಂಡ್ ರೌಂಡ್ ನ ನಡೆಸ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಕೆಇಸಿಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ಎರಡು ಕೂಡ ಕಂಬೈನ್ಡ್ ಆಗಿ ಬರುತ್ತೆ. ಅದರಿಂದ ನಿಮ್ಗೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದ್ದೇ ಇರುತ್ತೆ, ಇವಾಗ ನಾವು ಹೊಸ ಕಾಲೇಜಸ್ ಅಥವಾ ಕೋರ್ಸಸ್ ಗಳನ್ನ ಏನಾದ್ರು ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಮಾಡಬಹುದಾ ಕೆಇಸಿಟಿ ಮತ್ತೆ ನೀಟ್ ಅಲ್ಲಿ ಅಂತ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ನೋಡಿ, ಕೆಇಸಿಟಿ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಯಾವುದೇ ತರದ ಹೊಸ ಕಾಲೇಜಸ್ ಗಳನ್ನ ಆಡ್ ಮಾಡಕ್ ಆಗಲ್ಲ. ಇರುವಂತ ಕಾಲೇಜಸ್ ಗಳನ್ನ ಕೆಳಗಡೆ ಮೇಲ್ಗಡೆ ರೀಅರೇಂಜ್ ಮಾಡಬಹುದು, ಬೇಡದಿರೋದನ್ನ ತೆಗೆದೆಸಿಬಹುದು, ಡಿಲೀಟ್ ಮಾಡಬಹುದು. ಓಕೆನಾ. ಇದು ಬಿಟ್ಟು ನೀವು ಬೇರೆ ಏನು ಕೂಡ ಮಾಡಕ್ ಆಗಲ್ಲ ಸೆಕೆಂಡ್ ರೌಂಡ್ ಅಲ್ಲಿ. ಓಕೆನಾ. ನೀಟ್ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಸೇಮ್ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ. ಮತ್ತೆ ನೀವೇನಾದ್ರೂ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದು, ನಿಮ್ಗೆ BMS ಸಿಕ್ಬಿಡ್ತು ಅಥವಾ MBBS ಸಿಕ್ಬಿಡ್ತು ಅನ್ಬಿಟ್ಟು ಫಸ್ಟ್ ರೌಂಡ್ ಅಲ್ಲಿ ನೀಟ್ ಅಲ್ಲಿ ನೀವೇನಾದ್ರೂ ಹೋಗಿ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ಬಿಟ್ರೆ, ಅಥವಾ ನೀವೇನಾದ್ರೂ ಚಾಯ್ಸ್ 4 ಅನ್ನೋದು ಸೆಲೆಕ್ಟ್ ಮಾಡ್ಬಿಟ್ರೆ, ಚಾಯ್ಸ್ 1 ಅಥವಾ ಚಾಯ್ಸ್ 4 ನ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರು ಕೂಡ ನೀವು ಸೆಕೆಂಡ್ ರೌಂಡ್ ನೀಟ್ ಕೌನ್ಸಿಲಿಂಗ್ ಆಗಿರ್ಲಿ ಕೆಇಸಿಟಿ ಸೆಕೆಂಡ್ ರೌಂಡ್ ಆಗಿರ್ಲಿ ಎಲಿಜಿಬಲ್ ಇರೋದಿಲ್ಲ, ನಿಮ್ಮನ್ನ ಕೌನ್ಸಿಲಿಂಗ್ ಇಂದ ಆಚೆ ಇಡ್ತಾರೆ. ಇದೇ ನೀವು ಕಾಮನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಬಿಟ್ಟು ಅವ್ರಿಗೂ ಕೂಡ ಮಾಹಿತಿನ ತಿಳಿಸಿ. ಓಕೆನಾ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದೆಯಲ್ಲ, ಕೆಇಸಿಟಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ನೋಡಿ, ಇವಾಗ ಫಸ್ಟ್ ಏನಾಗುತ್ತೆ ಅಂದ್ರೆ ನೀಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಕೆಇಸಿಟಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಇವಾಗ ನೀಟ್ ಕೌನ್ಸಿಲಿಂಗ್ ಯಾವಾಗ ಶುರು ಆಗ್ಬೋದು ಅಂದ್ರೆ
ಆಗಸ್ಟ್ 10ನೇ ತಾರೀಕು ಅಥವಾ 15ನೇ ತಾರೀಕು ಆಗ್ಬೋದು ಸ್ಟಾರ್ಟ್ ಆಗೋದು ಕರ್ನಾಟಕ ನೀಟ್ ಕೌನ್ಸಿಲಿಂಗ್. ಅದು ಮುಗಿಯೋಷ್ಟ್ರಲ್ಲಿ ಏನಾಗುತ್ತೆ ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ 15 ದಿನ ಟೈಮ್ ತಗೊಳುತ್ತೆ, ಇಲ್ಲಾಂದ್ರೆ 10 ದಿನ ಟೈಮ್ ತಗೊಳುತ್ತೆ. ಓಕೆನಾ? ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಆಗಸ್ಟ್ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಗೆ KECT ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು. ನೀವು ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ. ಓಕೆನಾ? ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಬೇಗ ಶೇರ್ ಮಾಡ್ಬಿಟ್ಟು ತಿಳಿಸಿ, ಈ ರೀತಿ ಒಂದು ಇದೆ ಸಿಚುಯೇಷನ್, ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ ಅನ್ನೋದು. ಹಾಗೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿಗೆ ಅಪ್ಲೈ ಮಾಡುವಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.